ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರೂಜಿಯವರು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಓಕೆ ವೀಕ್ಷಕರೇ, ಈಗಾಗಲೇ ನೀವು ಪ್ರತಿನಿತ್ಯ ಕೂಡ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರ್ತೀರಾ, ಕರೆ ಮಾಡ್ತೀರಾ, ನಿಮ್ಮ ಸಮಸ್ಯೆ ಏನು ಕೇಳ್ತೀರಾ, ಗುರುಜಿಯವರು ಅದಕ್ಕೆ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತಾರೆ. ಸೊ ಇದರಿಂದನೇ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಜ್ಯೋತಿಷ್ಯ ಶಾಸ್ತ್ರ ಎಷ್ಟು ಇಂಪಾರ್ಟೆಂಟ್ ಇದೆ ಮತ್ತು ನೀವು ಎಷ್ಟು ಸುಲಭ ರೀತಿಯಲ್ಲಿ ಇದನ್ನು ಕಲಿಬೋದು ಅಂತ. ಹಾಗೆ ನೀವು ಈಗ ಪ್ರತಿ ಸರಿ ಕಾಲ್ ಮಾಡಿ ಏನು ಪ್ರಶ್ನೆ ಕೇಳ್ತೀರಾ, ಅದ್ರ ಬದಲು ಏನು ಈ 15 ದಿನದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ನೀವು ಕಲಿತ್ರೆ ನಿಮ್ಮ ಪ್ರತಿ ಪ್ರಶ್ನೆಗೂ ನೀವೇ ಉತ್ತರ ಕಂಡ್ಕೊಬೋದು, ಪ್ರತಿ ಸ್ಟೇಜಲ್ಲೂ ಕೂಡ. ಆ್ಯಂಡ್ ತುಂಬ ಕಡಿಮೆ ಅಮೌಂಟು, 7,000 ಅಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಯಬಹುದು. ಆ್ಯಂಡ್ ನೀವು ಅನ್ಕೋತೀರಾ 7,000 ಜಾಸ್ತಿ ಅಂತ, ಬಟ್ ನಿಮ್ಮ ಭವಿಷ್ಯ, ನಿಮ್ಮ ಮುಂದಿನ ಜೀವನ ಅದ್ರ ಬಗ್ಗೆ ತಿಳ್ಕೊಬೋದು ಅಂತ ನೀವು ಒಂದ್ಸರಿ ಯೋಚನೆ ಮಾಡಿದ್ರೆ 7,000 ಅಮೌಂಟು ತುಂಬ ನಿಮಗೆ ಕಡಿಮೆ ಅಂತಲೇ ಅನಿಸುತ್ತೆ. ಆ್ಯಂಡ್ ಇದು ಜೊತೆಗೆ ನಿಮಗೆ 21ನೇ ತಾರೀಕು ಫ್ರೀ ಕ್ಲಾಸಸ್ ಕೂಡ ಇದೆ. ಸೊ ಕೇವಲ ಫ್ರೀ ಕ್ಲಾಸಸ್ ಆಗಿರೋದ್ರಿಂದ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅನಿಸುತ್ತೆ. 1 and 2 hours ನಿಮ್ಮ ಟೈಮನ್ನು ಆ ಕ್ಲಾಸಸ್ಸಿಗೆ ಅಟೆಂಡ್ ಮಾಡಿದ್ರೆ ಆಮೇಲೆ ನೀವು ಜ್ಯೋತಿಷ್ಯವನ್ನು ಕಲಿಬೇಕು ಬೇಡವೋ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ಕೊಂಡು 24ನೇ ತಾರೀಕು ನೀವು ಕ್ಲಾಸಸ್ಸಿಗೆ ಜಾಯ್ನ್ ಆಗ್ಬೋದು. ಕಾಲಾವಕಾಶ ತುಂಬ ಕಡಿಮೆ ಇರೋದ್ರಿಂದ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೀ ಕ್ಲಾಸಸ್ಸಿಗೆ ಜಾಯ್ನ್ ಆಗಿ. ನೆಕ್ಸ್ಟ್ 24ನೇ ತಾರೀಕಿಗೆ ಕ್ಲಾಸಸ್ ಜಾಯ್ನ್ ಆಗಬೇಕು ಅಂದರೂ ಕೂಡ ಮೇಲ್ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಸಿಗೆ ಜಾಯ್ನ್ ಆಗ್ಬೋದು. ಗುರುಜಿನ ನಾಳೆ ಪಿತೃಪಕ್ಷ ಇದೆ 21ನೇ ತಾರೀಕು, ಆ್ಯಂಡ್ ಈ ಸೂರ್ಯಗ್ರಹಣ ಕೂಡ ಒಟ್ಟಿಗೆ ಇದೆ ನಾಳೆ. ಸೊ ಹಾಗಾಗಿ ನಾಳೆ ದಿನದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಖಂಡಿತ ಯಾವುದೇ ಒಂದು ಹುಣ್ಣಿಮೆ ಬಂದಾಗ ಚಂದ್ರಗ್ರಹಣ, ಅಮಾವಾಸ್ಯೆ ಬಂದಾಗ ಸೂರ್ಯಗ್ರಹಣ, ಎಲ್ಲ ಅಮಾವಾಸ್ಯೆಯಲ್ಲೇ ಸೂರ್ಯಗ್ರಹಣ ಬರೋದು. ಅಂದರೆ ಸೂರ್ಯಗ್ರಹಣ ಅಂದ ತಕ್ಷಣ ಅದು ಅಮಾವಾಸ್ಯೆ ದಿವಸ ಬರ್ತಕ್ಕಂಥದ್ದು. ಆದರೆ ಭಾರತದಲ್ಲಿ ಗೋಚಾರ ಇಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ನಮಗೆ ಆಚಾರ ಇಲ್ಲ ಅಂತ ಹೇಳ್ತಾರೆ. ಅದರ ಜೊತೆಗೆ ಭಾಳ ವಿಶೇಷವಾಗಿ ನಮಗೆ ಪಕ್ಷ ಮಹಾಲಯ, ಅಮಾವಾಸ್ಯೆ. ನಮ್ಮ ಶಾಸ್ತ್ರದಲ್ಲಿ ಯಾಕೆ ಪಿತೃಪೂಜೆಗಳು ಮಾಡಬೇಕು ಅಂತಂದರೆ ಗೋತ್ರಗಳಿಗೋಸ್ಕರ. ಗೋತ್ರ ಅಂತ ನಾವು ಕರಿತೀವಿ. ಒಟ್ಟು 56 ಗೋತ್ರ ಇದೆ. 7 ಪ್ರಮುಖ, 49 ಉಪಗೋತ್ರಗಳು. ಒಂದು ಗೋತ್ರಕ್ಕೆ ಇನ್ನೊಂದು ಗೋತ್ರ ಮದುವೆ ಆಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಇದೆ. ನಾವು ಬಂದಿರತಕ್ಕಂಥದ್ದು ಪ್ರಮುಖವಾಗಿ ಒಂದು ಋಷಿಯಿಂದ, ಬ್ರಹ್ಮ ಋಷಿಯಿಂದ ನೆಕ್ಸ್ಟ್ ಲೀನಿಯೇಜ್ ಅಂತ ನಾವೇನು ಕರಿತೀವಿ, ಕಶ್ಯಪದಿಂದ ಬಂದಿರತಕ್ಕಂಥದ್ದು ಎಲ್ಲರೂ. ಅದಾದ ಮೇಲೆ ಕೆಳಗಡೆ ಇರತಕ್ಕಂಥದ್ದು ಅಂಗಿರಸ, ಭಾರದ್ವಾಜ ಅಂತ 7 ಜನ ಋಷಿಮುನಿಗಳು. ಅದರ ಕೆಳಗಡೆ 49 ಉಪಪಂಗಡದ ಗೋತ್ರಗಳು. ಈ ಗೋತ್ರ ಯಾವ ಥರ ಬಂದಿದ್ದಾರೆ ಅಂತಂದರೆ ನಮ್ಮ ಟೈಪ್ ಆಫ್ DNA, ಕ್ರೋಮೋಸೋಮ್ಸ್ ಅಂತ ಕರೀತಾರೆ. 56 ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಆ ರೀತಿ ಒಬ್ಬ ಮಗ ಹುಟ್ಟಿದ್ರೆ ನೋಡು ಇವನು ತಾತನ ಥರ ಇದ್ದಾನೆ ಅಂತ ಹೇಳ್ತಾರೆ. ಅಂದರೆ ತಾತಂದು ಜೀನ್ಸ್, ಆ ಜೀನ್ಸ್ನ ನಾವು DNA ಅಂತ ಕರಿತೀವಿ. ಶಾಸ್ತ್ರದಲ್ಲಿ ಗೋತ್ರ ಅಂತ ಕರೀತಾರೆ ಅಷ್ಟೇ. DNA ಗೋತ್ರ ಅಂತ ಕರೆಯೋದು. ಸೊ ಒಂದೇ ಗೋತ್ರದವರು ಮದುವೆ ಯಾಕೆ ಆಗಬಾರ್ದು ಅಂದರೆ ಒಂಥರ ಕಸಿನ್ಸ್ ಇದ್ದಂಗೆ, ದೊಡ್ಡಪ್ಪ ಚಿಕ್ಕಪ್ಪ ಇದ್ದಂಗೆ ಅಂತ ಹೇಳ್ತಕ್ಕಂಥದ್ದು ಅಂತ ಹೇಳ್ತಾರೆ. ಒಂದೇ ಗೋತ್ರದವ್ರು ಆಗಬಾರ್ದು ಅಂತ. ಸೊ ಅನೇಕ ಕಾರಣಗಳಿದ್ದಾವೆ. ಬೇರೆ ಬೇರೆ ಜೆನೆಟಿಕ್ ಡಿಸಾರ್ಡರ್ಸ್ ಇರತಕ್ಕಂಥದ್ದು ಅವೆಲ್ಲ ಕಂಡುಬರುತ್ತೆ. ಬಟ್ ಅದರ ಬಗ್ಗೆ ಏನು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಬಟ್ ಒಂದು ವಿಚಾರ ಏನು ಅಂತಂದರೆ ಲೀನಿಯೇಜ್ ಅಂತ ನಾವೇನು ಕರಿತೀವಿ, ನಾವು ಹುಟ್ಟಿರ್ತಕ್ಕಂಥ ತಂದೆಯ ಜೀನ್ಸು. ಸೊ ಅವರ ತಂದೆ ತಾತ, ಅವರ ತಂದೆ ನಮ್ಮ ಮುತ್ತಾತ, ಇವರೆಲ್ಲರೂ ಕೂಡ
ನಮಗೇನೋ ಒಂದು ಜ್ಞಾನವನ್ನು ಕೊಟ್ಟೋಗಿದ್ದಾರೆ, ಒಂದು ದೇಹವನ್ನು ಕೊಟ್ಟಿದ್ದಾರೆ, ಅಥವಾ ಬದುಕನ್ನು ಕೊಟ್ಟಿರ್ಬೋದು, ಅಥವಾ ಜ್ಞಾನವನ್ನು ಕೊಟ್ಟಿದ್ದಾರೆ. ಈ 3 ಕೊಟ್ಟೇ ಇರ್ತಾರೆ. ದೇಹ ಖಂಡಿತ ಕೊಟ್ಟಿದ್ದಾರೆ, ಅದನ್ನೇನು ಅಲ್ಲಗಳೆಯಂಗಿಲ್ಲ. ಜ್ಞಾನವನ್ನು ಕೊಟ್ಟಿದ್ದಾರೆ ಅಂದರೆ ಎಜುಕೇಷನ್ ಕೊಟ್ಟಿರ್ತಾರೆ. ಇನ್ನೊಂದು ನಮಗೆ ಜೀವನವನ್ನು ಕೊಟ್ಟಿರ್ತಾರೆ. ಜೀವನ ಅಂತಂದರೆ ಅವರ ಆಸ್ತಿ, ಅವರು ದುಡ್ಡು ಮಾಡಿರೋದು, ಅವರ ಕಷ್ಟ. ಈಗ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ. ನನ್ನ ಮಗ ಅಥವಾ ನನ್ನ ಮಗಳು ನನ್ನ ಸಂಪಾದನೆಯನ್ನು, ನನ್ನ ಕಷ್ಟವನ್ನು ಅನುಭವಿಸಿದ್ರೆ ಅದು ಫ್ರೀಯಾಗಿ ಬಂದಂಗಲ್ವಾ? ಹೌದು. ಅದಕ್ಕೆ ಕೃತಜ್ಞತೆ ಬೇಡವಾ? ಇರಲೇಬೇಕು. ಒಂದು ಈ 3ರಲ್ಲಿ ಯಾವ್ದಾದ್ರು ಒಂದಕ್ಕೋಸ್ಕರನೇ ನಾವು ಕೃತಜ್ಞತೆಯನ್ನು ಪಿತೃಪಕ್ಷ ಅಂತ ಕರಿತೀವಿ. ತುಂಬ ಜನ ಪಿತೃಪಕ್ಷ, ಪಿತೃದೋಷ, ಈ ಕಾಂಪೌಂಡರ್ಗೆ ಫುಲ್ ಬ್ಯುಸಿ. ಪಿಂಡ ಪ್ರದಾನದಲ್ಲಿ ಕಂಪ್ಲೀಟ್ಲಿ ಬ್ಯುಸಿ. ಈ ಪಿಂಡ ಪ್ರದಾನದ ಬಗ್ಗೆನೂ ಹೇಳ್ತೀನಿ ಏನು ಅಂತ. ಮೊಟ್ಟ ಮೊದಲಿಗೆ ಈ ಒಂದು ಪಿತೃಗಳಿಗೆ ನಮನ ಮಾಡಲೇಬೇಕು. ನಾವು ಯಾರು ನಮಗೆ ಹೆಲ್ಪ್ ಮಾಡಿದಾರೋ ಅವ್ರು ನೆನೆಸ್ಕೊಳ್ಳೋದು ಬೇಡವಾ? ಕೃತಜ್ಞತೆ ಬೇಡವಾ? ಅನ್ನ ಹಾಕಿದವ್ರಿಗೆ ನಾವು ನೆನೆಸ್ಕೋಬಾರ್ದಾ? ನಮಗೆ ಎಜುಕೇಷನ್ ಕೊಟ್ಟವ್ರು ನೆನೆಸ್ಕೋಬಾರ್ದಾ? ಆ ರೀತಿ ಪಿತೃಗಳಿಗೆ. ಇಲ್ಲಿ ಪಿತೃ ಅಂದಿದ ತಕ್ಷಣ ಬಯಾಸ್ಡ್ ಇಲ್ಲ, ಅರ್ಥ ಮಾಡ್ಕೋಬೇಕು. ಇಲ್ಲಿ ಮಾತಾನೂ ಸೇರಿಸ್ತಾರೆ. ಇಲ್ಲಿ ಮಂತ್ರದಲ್ಲಿ ಮಾತಾನೂ ಸೇರಿಸ್ತಾರೆ. ನಾವು ಮಂತ್ರ ಪಠನೆಯಲ್ಲಿ ಮಾತಾನೂ ಇರುತ್ತೆ. ಬಯಾಸ್ಡ್ ಇಲ್ಲ, ಬರೀ ಗಂಡಿಗೆ ಮಾತ್ರ ಲೀನಿಯೇಜ್ ಅಂತ ಅವ್ರಿಗೆ ಗಂಡಸ್ಗೆ, ಅದೆಲ್ಲ ಸುಳ್ಳು ಹೇಳ್ತಾರಲ್ಲ. ನೀವು ಪರಿಪೂರ್ಣವಾಗಿರ್ತಕ್ಕಂಥ ಮಂತ್ರ ನೀವು ತ್ರಿಪಿಂಡಿ ಶ್ರಾದ್ದ ಅಂತ ಹೇಳಿ 3 ಪಿಂಡಿ ಅಂತ ಕರೀತಾರೆ. 3 ಪಿಂಡ ಇಡ್ತಾರೆ, ಕರೆಕ್ಟ್ ಅಲ್ವಾ? ಮೊದಲನೇದು ಅವರ ತಂದೆಗೆ, ಎರಡನೇದು ಪಿಂಡ ಇದೆಯಲ್ಲ ಅದು ಮಾತಾಗೆ. ಮೊದಲನೇದು ತಂದೆಗೆ ಮತ್ತು ಅವರ ತಂದೆಗೆ, ಅಂದರೆ ತಂದೆ ತಾತ ಅಲ್ಲಿಗೆ ಬಂದ್ಬಿಡ್ತು ಒಂದನೇದು. ಎರಡನೇದು ಬಂದ್ಬಿಟ್ಟು ಆಲ್ ಫೀಮೇಲ್ ಫೆಟರ್ನಿಟಿ, ಅಮ್ಮ, ಅಜ್ಜಿ, ಮುತ್ತಜ್ಜಿ ಎಲ್ಲರಿಗೂ ಬಂದ್ಬಿಡುತ್ತೆ. ಈ 3ನೇದು ಬರುತ್ತಲ್ಲ ಸರ್ವಪಿತೃ ಅಂತಂದರೆ ಅಲ್ಲಿ ತಾಯಿ ಎಲ್ಲ ಸೇರ್ತಾರೆ. ಯಾರ್ಯಾರೋ ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ಯಾರ್ಯಾರು ನನಗೆ ನಮ್ಮ ತಂದೆ ತಾಯಿ ಇಲ್ಲದೇ ಇದ್ದಾಗ ನಮ್ಮ ದೊಡ್ಡಪ್ಪ ಓದಿಸಿದ್ರು, ನಮಗೆ ಇದ್ದೇ ಇದ್ದಾಗ ನಮ್ಮ ಅತ್ತೆ ಓದಿಸಿದ್ರು, ಇವೆಲ್ಲ ಇರ್ತವೆ ಜೀವನದಲ್ಲಿ. ಅವ್ರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದೇ ಈ ಪಿತೃಪಕ್ಷ ಅಂತಂದರೆ ಪಿತೃಗಳಿಗೆ ಒಂದು 15 ದಿವಸದ ಕಾಲ ನಮ್ಮನ್ನು ಸಾಕಿ ಸಲಹಿ ದೇಹವನ್ನು ಕೊಟ್ಟಿರೋದಕ್ಕೋಸ್ಕರ, ಜ್ಞಾನವನ್ನು ಕೊಟ್ಟಿರೋದಕ್ಕೋಸ್ಕರ, ಅಥವಾ ಜೀವನವನ್ನು ಕೊಟ್ಟಿರೋದಕ್ಕೋಸ್ಕರ ನಮನೆಯನ್ನು ಮಾಡ್ತಕ್ಕಂಥದ್ದು. ಅದನ್ನು ಪಿತೃದೋಷ ಅಂತ ಹೇಳಿದ್ದಾರೆ. ಪಿತೃದೋಷಕ್ಕೆ ಪರಿಹಾರ ಏನು? ಭಾಳ ಸುಲಭ. ನಾಳೆ ಅರಳಿ ಮರಕ್ಕೆ ಹೋಗಿ ಮಣ್ಣಿನ ಅಣತೆ, ಅದರಲ್ಲಿ ಸಾಸಿವೆ ಎಣ್ಣೆ ದೀಪ ಹಚ್ಚಿ ಅಲ್ಲಿ ಒಂದು ದೀಪವನ್ನು ಹಚ್ಚಿ ಬಂದರೆ ಸಾಕು ನಾಳೆ. ಯಾಕಂದರೆ ಎಂಟೈರ್ ಡೇ ಅಮಾವಾಸ್ಯೆ ಇದೆ, ದೇರ್ ಇಸ್ ನೋ ಟೈಮ್. ಇದು ಭಾಳ ವಿಶೇಷ. ತುಂಬ ಜನ ಪಿತೃದೋಷ ಹಿಂಗೆ ಕಳ್ಕೊಳ್ಳೋ ಪಿತೃದೋಷ. ಈಗ ಜನಕ್ಕೇನು ಅಂತಂದರೆ ದೋಷ ಅಂತ ಅಂದ್ಕೊಳ್ಳೋಣ, ಜೋರಾಗಿ ಮಾಡಿದ್ರೇ ದೋಷ ಹೋಯ್ತು ಅಂದ್ಕೊಳ್ತಾರೆ. ಅಲ್ಲ, ಅದು ಪಿತೃದೋಷ ಯಾಕೆ ಬರುತ್ತೆ ಅಂದರೆ ಸರಿಯಾಗಿ ನಾವು ತಂದೆ ತಾಯಿ ನೋಡ್ಕೊಂಡಿರಲಿಲ್ಲ. ಅದು ದೋಷ ಯಾವ ಲೆಕ್ಕ ಬಂದಿದೆ ಅಂದರೆ, ನಿಮ್ಮ ತಂದೆ ಅವರ ತಂದೆ ನೋಡ್ಕೊಂಡಿಲ್ಲ ಅಂದರೆ ನಿನಗೂ ಬರುತ್ತಪ್ಪ. ನಮ್ಮ ತಂದೆ ಮಾಡಿರೋ ಪಾಪಕ್ಕೆ ನಾನು ಅನುಭವಿಸ್ಬೇಕಲ್ಲಪ್ಪ ಅಲ್ವಾ? ನಮ್ಮ ತಂದೆ ಸರಿಯಾಗಿ ನೋಡ್ಕೊಂಡಿಲ್ಲ ಅವ್ರ ತಂದೆ, ನಾನೇನು ಮಾಡಲಿ? ಸೊ ಕೋಪ ಇರುತ್ತೆ. ನಾನು ಇವನು ಕೊಟ್ಟೆ, ಇವನು ಹಾಳು ಮಾಡ್ದ. ಈ ಫಾರ್ ಎಕ್ಸಾಂಪಲ್ ಸಿಂಪಲ್, ಕೋಟ್ಯಾಂತರ ರೂಪಾಯಿ ಇರುತ್ತೆ ತಾತನ ಹತ್ರ. ಎಷ್ಟೋ ಜನ ಹೇಳ್ತಾರೆ, ನಮ್ಮ ತಾತ ಕೋಟಿಗಟ್ಟಲೆ ಮಾಡಿದ್ದ, ಕೂಡ್ದು ಹಾಳು ಮಾಡ್ದ ಅಂತ. ಇದೇ ಪಿತೃದೋಷ. ಯಾರ್ಯಾರ ಮನೇಲಿ ಗಂಡಸರು ಎಸ್ಪೆಷಲಿ ಕುಡಿದು ಜೀವನ ನಡೆಸ್ದಲೇ ಅವರ ಸ್ವ ಇಚ್ಛೆಯಿಂದ ಇರ್ತಾರೋ ಅಲ್ಲೇ ತಿಳ್ಕೊಳ್ಳಿ, ಜಾತಕ ನೋಡೋದು ಅವಶ್ಯಕತೆಯೇ ಇಲ್ಲ, ಅವ್ರಿಗೆ ಪಿತೃದೋಷ ಇದೆ ಅಂತ. ನರಕ ಯಾತನೆ. ತುಂಬ ಜನ ಬಂದು ಮನೆಯಲ್ಲೆಲ್ಲ ಹೆದರ್ಸಿಟ್ಟಿರ್ತಾರೆ. ಕೆಲವರು ಗಂಡಸರು ಹೆದರ್ಸಿಟ್ಟಿರ್ತಾರೆ. ತುಂಬ ಜನ ಮನೆಯಲ್ಲಿರೋನೆಲ್ಲ ಹೆದರಿಸಿ ಮಾಡಿಸಿ, ನಾನು ಹೇಳ್ದಂಗೆ ಕೇಳಬೇಕು, ಹೆಂಡ್ತಿನ ಹೊಡಿಯೋದು, ಮಕ್ಕಳನ್ನ ಕಾಲಲ್ಲಿ ತುಳಿಯೋದು, ಹೊಡಿಯೋದು, ಇದು ಪಿತೃದೋಷನೇ. ಇದು ಮಕ್ಕಳಿಗೂ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹಾಗೆ ಅನೇಕರು ಎಷ್ಟೇ ಸಂಪಾದನೆ ಮಾಡಿದ್ರು ₹1 ಮಕ್ಕಳಿಗಾಗಲಿ ಮನೆಯಾಗಲಿ ಕೊಡದೇ ಇರತಕ್ಕಂಥದ್ದು ಕೂಡ ಪಿತೃದೋಷನೇ.
ಇದು ವೆರಿ ಸಿಂಪಲ್. ಇದು ಅದನ್ನು ಜಾತಕ ನೋಡಿ ಏನೋ ಇದು ಬೇಡ, ಹಾವಭಾವದಲ್ಲೇ ನಮಗೆ ಗೊತ್ತಾಗುತ್ತೆ. ಇಂಥ ಒಂದು ಪಿತೃದೋಷದಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಆ ಆತ್ಮಕ್ಕೆ ಫಸ್ಟು ಶಾಂತಿ ಸಿಗಲಿ, ಸದ್ಗತಿ ಸಿಗಲಿ ಅನ್ನೋದೇ ಇದು ವಿಶೇಷ. ಮತ್ತೆ ಈ ಮನೆಗೆ ಒಕ್ಕರ್ಸ್ಕೊಳ್ಳೋದು ಬೇಡ ಆತ್ಮ ಅಂತ. ನಾವು ಯಾವಾಗಲೂ ಯಾರನ್ನೋ ಕೆಟ್ಟವ್ರನ್ನ ಮನೆಗೆ ಬನ್ನಿ ಅಂತ ನಾವೇನೋ ಆಶಿಸ್ತೀವ? ಇಲ್ಲ. ಯಾರೋ ನಿಮ್ಮ ಫ್ರೆಂಡು, ವೆರಿ ಗುಡ್ ಫ್ರೆಂಡು, ಸಖತ್ತಾಗಿ ಮಾತಾಡ್ತಾನೆ, ಸಖತ್ ಮಜಾ ಮಾಡ್ತಾನೆ, ಬರ್ತಾಯಿದ್ದೀನಿ ಬೇಗ ಬರೋ ಮಜಾ ಹೊಡಿಯೋಣ ಅಂತಾರಲ್ವ. ಯಾವನೋ ಬಂದಾಗ ಇರಿಟೇಷನ್ ಮಾಡ್ತಾನೆ, ಅವ್ನು ಬಂದರೆ ಯಾವಾಗ ಹೋಗ್ತಾನೋ ಅಂತ ಅನಿಸುತ್ತಲ್ಲ. ಆ ರೀತಿ ಆತ್ಮಗಳಲ್ಲೂ ಕೂಡ ಅತೃಪ್ತಿ ಇರುತ್ತೆ. ಈ ಅತೃಪ್ತಿ ಆತ್ಮ ಅತ್ಲಾಗ ಹೊಟ್ಟೋಗಲಿ ಅಂತ ಹೇಳ್ತಕ್ಕಂಥದ್ದು ಒಂದು. ಹಾಗೆ ಕೆಲವು ಆತ್ಮಗಳನ್ನು ಹಾನರ್ ಮಾಡ್ತಕ್ಕಂಥದ್ದು, ಸನ್ಮಾನ ಮಾಡ್ತಕ್ಕಂಥದ್ದು ಎರಡನೇದು. ಹಾಗೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು, ಆತ್ಮಕ್ಕೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು ಮೂರನೇದು. ಕಡೆಯದಾಗಿ ನಮಗೆ ಅವರಿಂದ ಬೆನಿಫಿಟ್ ತೊಗೊಂಡಿರ್ತಕ್ಕಂಥ ನಾಲ್ಕನೇ ವಿಚಾರ, ನಾವು ಶ್ರಾದ್ದ ಮಾಡಲೇಬೇಕು. ಓಕೆ ಗುರುಜಿ, ಮುಂದುವರ್ಸೋಣ. ಒಂದು ಬ್ರೇಕ್ ತೊಗೊಳ್ಳೋಣ. ಅದಕ್ಕೂ ಮುಂಚೆ ಕ್ಲಾಸಸ್ಸಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಟ್ಟಿದ್ದೇವೆ. ಆ ಬಗ್ಗೆ ಹೆಚ್ಚಿನ ಮಾಹಿತಿ ಈ ವಿಡಿಯೋದಲ್ಲಿದೆ, ನೋಡ್ಕೊಬನ್ನಿ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಟ್ರಿ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಇವಾಗ ಏನು ಹೇಳ್ತಾರೆ, ಕೆಲವರು ನಂಬಿಕೆ ಇಟ್ಟಿರಲ್ಲ ಇದ್ರ ಬಗ್ಗೆ, ಮಾಡಲ್ಲ ಕೆಲವರು. ಸೊ ಅಂಥವ್ರಿಗೆ ಏನಾದ್ರು ದೋಷ ಅಂತ ಆಗತ್ತಾ? ಮಾಡಲೇಬೇಕು ಅಂತ ಏನಾದರೂ ಇದೆಯಾ ಇದು ಪಿತೃಪಕ್ಷನ? ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯಾರಿಗಾರು ಒಂದು ಬಂದ್ಬಿಟ್ಟು ನಿಮಗೆ ಒಂದು ಯಾವುದೋ ಒಂದು ಸ್ಕೂಲ್ಗೆ ಅಡ್ಮಿಷನ್ ಆಗ್ತಾ ಇರಲ್ಲ, ಅವ್ರು ಬಂದು ನಿಮ್ಗೆ ಸಹಾಯ ಮಾಡ್ತಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀರಾ ಹೇಳಲ್ವ? ಹೇಳ್ತೀವಿ. ಓಕೆ. ಒಂದು ನಿಮ್ಗೆ ಯಾರೋ ಒಬ್ಬರು ಕೆಳಗಡೆ ಬಿದ್ದುಬಿಟ್ಟಿರ್ತೀರ, ರೋಡಲ್ಲಿ ಹೋಗ್ತಾ ಕೆಳಗೆ ಬಿದ್ದಿರ್ತೀರ, ಏನೋ ಆಕ್ಸಿಡೆಂಟ್ ಆಗಿರುತ್ತೆ, ಸಡನ್ನಾಗಿ ಬಂದು ನಿಮ್ಮನ್ನ ಕರ್ಕೊಂಡು ಎತ್ತಿ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀರಾ ಇಲ್ವೋ? ಹೇಳ್ತೀವಿ. ಹೌದು. ಹಾಗಿದ್ರೆ ಜೀವನ ಪರ್ಯಂತ ಒಂದು 90% ಇಟ್ಕೊಳ್ಳೋಣ, ನಾನು 10% ತೆಗೆದುಬಿಡ್ತೀನಿ. ಯಾಕಂದರೆ 10% ನಮ್ಮ ಅಪ್ಪ ಸರಿಗೆ ನೋಡ್ಕೊಂಡಿಲ್ಲ, ನಮ್ಮ ಅಜ್ಜಿ ಸರಿಗೆ ನೋಡ್ಕೊಂಡಿಲ್ಲ, ನಮ್ಮ ತಾತ ಸರಿಗೆ ನೋಡ್ಕೊಂಡಿಲ್ಲ. 90% ಪೇರೆಂಟ್ಸು ಶಕ್ತಾನುಸಾರ ಮಕ್ಕಳನ್ನ ನೋಡ್ಕೊಂಡಿರ್ತಾರೆ. ಅವ್ರಿಗೆ ಕೃತಜ್ಞತೆ ಕೊಡಲೇಬೇಕು, ನಾವು ಕೃತಜ್ಞತೆ ಇರಲೇಬೇಕು. ಕೃತಜ್ಞತೆ ಯಾವ ಮುಖಾಂತರ ಕೊಡಬೇಕು ಅಂತಂದರೆ, ಅವ್ರು ತೀರೋದ ಮೇಲೆ ಅವರ ನೆನಪುಗಳು 10 ದಿವಸ 15 ದಿವಸ 1 ತಿಂಗಳಷ್ಟೇ. ಅವ್ರನ್ನ ನೆನೆಸ್ಕೊಳ್ಬೇಕು ವರ್ಷವಿಡೀ ಆಗಲ್ಲ, ಆದರೆ
ವರ್ಷಕ್ಕೆ ಒಮ್ಮೆ ಯಾರು ನೆನೆಸ್ಕೋಬೇಕು ಅನ್ನೋದೇ ಪಿತೃಪಕ್ಷ. ನಾನೇ ಈ ಬ್ಯುಸಿಯಲ್ಲಿ ನಮ್ಮ ತಂದೆ ಮಾಡಿರ್ತಕ್ಕಂಥ, ನನಗೆ ಕೊಟ್ಟಿರ್ತಕ್ಕಂಥ ಒಂದು ಜ್ಞಾನ, ನನಗೆ ಸೇರಿಸಿರ್ತಕ್ಕಂಥ ಕಾಲೇಜು, ನನಗೆ ಡಿಗ್ರಿ ಕೊಟ್ಟರು, ಊಟ ಹಾಕಿದ್ರು, ತೀರೋಗ್ಬೇಕಾದ್ರೆ ನನಗೆ ತುಂಬ ಬೇಜಾರಾಯಿತು. ಆಲ್ಮೋಸ್ಟ್ ಒಂದು 3 to 4 ಮಂತ್ಸು ಸ್ವಲ್ಪ ಬೇಜಾರಲ್ಲಿದ್ದೆ, ಆಮೇಲೆ ಮರ್ತೋಯ್ತು. ಆದರೆ ಪ್ರತಿ ವರ್ಷ ನಮ್ಮ ತಂದೆದು ನಾನು ಶ್ರಾದ್ದ ಮಾಡ್ತೀನಲ್ಲ, ಆ ಟೈಮಲ್ಲಿ ನಮ್ಮ ತಂದೆ ಬಗ್ಗೆ ಜಾಸ್ತಿ ಯೋಚನೆ ಬರುತ್ತೆ. ನಮ್ಮ ತಂದೆ ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು, ಹಾಗೆ ಹೀಗೆ, ಹೊಡೆದಿರೋದು ಜ್ಞಾಪನ ಬರುತ್ತೆ, ಬೈದಿರೋದು ಜ್ಞಾಪನ ಬರುತ್ತೆ, ನನಗೆ ತುಂಬ ಸಹಾಯ ಮಾಡೋದು ಬರುತ್ತೆ. ಅಟ್ಲೀಸ್ಟ್ ಆ ಇಯರಲ್ಲಿ ಆ ಒಂದು ದಿವಸ ಆದರೂ ನಾವು ನೆನೆಸ್ಕೊಳ್ತೀವಲ್ಲ, ಆ ನೆನೆಸ್ಕೊಳ್ತಕ್ಕಂಥ ಕಾರ್ಯವೇ ಇಲ್ಲಿ ಪಿತೃಪಕ್ಷ ಮತ್ತು ಶ್ರಾದ್ದ ಅಂತ ನಾವು ನೆನೆಸ್ಕೊಳ್ಬೇಕಾಗತ್ತೆ. ಎಷ್ಟೋ ಜನ ಮೊಮ್ಮಕ್ಕಳು ತಾತ ಅಜ್ಜಿನ ಇಷ್ಟಪಡ್ತಾರೆ. ಎಷ್ಟೋ ಜನ ಮೊಮ್ಮಕ್ಕಳು ತಾತ ಅಜ್ಜಿ ತೀರೋದ ಮೇಲೆ ಡಿಪ್ರೆಷನ್ಗೆ ಹೋಗಿರೋರು ಇದ್ದಾರೆ. ತಂದೆ ತಾಯಿಗಳಿಗಿನ ಜಾಸ್ತಿ ಅಜ್ಜಿ ತಾತನೇ ಇಷ್ಟಪಡ್ತಾರೆ ಮಕ್ಕಳು. ಬೇಕಾದ್ರೆ ನೋಡಿಬೇಕಾರೆ ಹೌದು, ನಾವೆಲ್ಲ ಅಜ್ಜಿ ಮನೆಗೆ ಹೋಗೋಣ ಅಂತ ಯಾಕೆ ಹೇಳ್ತೀವಿ? ರುಚಿ ರುಚಿಯಾಗಿರೋ ಅಡುಗೆ ಮಾಡ್ತಾರೆ, ಅಲ್ಲಿ ಹೋದರೆ ಆಟಕ್ಕೆ ಬಿಡ್ತಾರೆ, ಅಲ್ಲಿ ಹೋದರೆ ಅದು ಇದು ಕೊಡ್ತಾರೆ. ನಮ್ಮ ಮನೆಗಿನ ಹೆಚ್ಚಾಗಿ ಅಜ್ಜಿ ಮನೆ ಅಂದರೆ ಓಡೋಗೋದು. ಎಲ್ಲರೂ ಬಾಲ್ಯದಲ್ಲಿ ಇವೆಲ್ಲ ಬಂದಿದೆ. ಅಜ್ಜಿ ಮನೆ ಅಂದರೆ ಸಾಕು ಓಡೋದು, ತಾತನ ಮನೆ ಅಂದರೆ ಓಡೋಗೋದು. ಇದೆಲ್ಲ ನಮಗೆ ಅವ್ರಿಗೆ ನಮನ ಕೊಡಬೇಕು ಅಂತ ಹೇಳಿ ಬಂದಿರತಕ್ಕಂಥದ್ದೇ ಈ ಪಿತೃಪಕ್ಷ. ನಾವು ಮಕ್ಕಳಲ್ಲಿದ್ದಾಗ ಇವೆಲ್ಲ ನಮಗೆ ಅರಿವಾಗಿರುತ್ತೆ, ದೊಡ್ಡವರಾದಾಗ ಇವೆಲ್ಲ ಮರ್ತೋಗಿರುತ್ತೆ. ನಾವು ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಬಂದಾಗ ಈ ಬಾಂಧವ್ಯ ಅವೆಲ್ಲ ನಾವು ಮರ್ತೋಗಿ ನಾವು ಒಂದು ರೀತಿ ವ್ಯಾಜ್ಯಕ್ಕೆ ತಿರುಗಿಬಿಡ್ತೀವಿ, ಒಬ್ಬರ ಮೇಲೆ ಗ್ರಡ್ಜ್ಗೆ ತಿರುಗಿಬಿಡ್ತೀವಿ. ಅದ್ರ ಬದಲು ಸೈಲೆಂಟಾಗಿರಬೇಕು, ಯಾವಾಗಲೂ ಕೂಡ ಸಮಾಧಾನವಾಗಿದ್ದು, ಕೂಲಾಗಿದ್ದು, ಕೃತಜ್ಞತಾ ಭಾವ ಬಂದರೆ ನಮಗೆ ಒಳ್ಳೆಯದಾಗುತ್ತೆ ಆ್ಯಕ್ಚುಲಿ ಇಂಡೈರೆಕ್ಟಾಗಿ. ಸೊ ಆ ಒಂದು ವಿಚಾರಕ್ಕೋಸ್ಕರನೇ ನಾವು ಮಾಲೆ ಅಮಾವಾಸ್ಯೆ, ನಮ್ಮಲ್ಲಿ ಪದ್ಧತಿ ಇಲ್ಲ, ನಮಸ್ಕಾರ ಮಾಡೋ ಪದ್ಧತಿ ಇಲ್ವೇನ್ರಿ? ಯಾರಿಗಾರು ಸಹಾಯ ಮಾಡಿದ್ರೆ ನಾನು ಕ್ವಶನ್ ಕೇಳೋದು ಹೌದು ಅಲ್ವಾ? ನಮ್ಮಲ್ಲಿ ಪದ್ಧತಿ ಇಲ್ಲ, ನಾವು ಮಾಡ್ಕೊಂಬಂದಿಲ್ಲ ಅಂದರೆ ನಿಮಗೆ ಯಾರು ಸಹಾಯ ಮಾಡಿದ್ರೆ ನಿಮಗೆ ಕೃತಜ್ಞತೆ ಅಥವಾ ನಮಸ್ಕಾರ ಮಾಡೋ ಪದ್ಧತಿ ಇಲ್ವಾ? ಹೌದು, ಇಲ್ಲ ರೀ, ಮಾಡಬೇಡಿ ಬಿಡಿ. ಸೊ ಪದ್ಧತಿ ಅನ್ನೋದು, ಆಚಾರ ವಿಚಾರ ಅನ್ನೋದು ನಿಮಗೆ ತಲೆಯಲ್ಲಿ ಹೊಕ್ಕಿರ್ತಕ್ಕಂಥ ಹುಳ. ಇವೆಲ್ಲ ಈ ಥರ ಎಲ್ಲ ಆಗೋಕ್ಕೆ ಕೆಲವರು ನಮ್ಮ ಈ ಸಂಪ್ರದಾಯನ ವಿರೋಧ ಮಾಡ್ತಕ್ಕಂಥ ಕೆಲವು ಸಂಘ ಸಂಸ್ಥೆಗಳು, ಕೆಲವು ವ್ಯಕ್ತಿಗಳು, ಈ ಗ್ರಹಣ ಕಾಲದಲ್ಲಿ ಊಟ ಮಾಡಿಬಿಡಿ ಅಂತ ಕೆಲವು ಸಂಘ ಸಂಸ್ಥೆಗಳೆಲ್ಲ ಹೇಳ್ತಾವಲ್ಲ, ಅಂಥವು ಆರೋಗ್ಯ ದೃಷ್ಟಿಯಿಂದ ನಾವು ಹೇಳಿದ್ರೆ ಅವು ವ್ಯಂಗ್ಯ ಮಾಡ್ತವೆ. ಕೊನೆಯಲ್ಲಿ ಸಾಯೋ ಟೈಮಲ್ಲಿ ನರಳಿ ಸಾಯೋದೇ ಅಂತವರು ನಾನು ನೋಡಿದ್ದೀನಿ. ಅವ್ರಿಗೆ ಗೊತ್ತಾಗಲ್ಲ ಅವ್ರಿಗೆಲ್ಲ. ಅಟ್ಲೀಸ್ಟ್ ನಾನು ಅವ್ರು ಹೇಳ್ದಂಗೆ ಉಪವಾಸ ಮಾಡಿದರೆ ನನಗೆ ಇಮ್ಯುನಿಟಿ ಜಾಸ್ತಿ ಆಗಿರೋದು ಅಂತ ಗೊತ್ತಿರಲ್ಲ. ಇಲ್ಲಿ ಶ್ರಾದ್ದ ಮಾಡಬೇಕಾದ್ರೆ 3 ಪಿಂಡಗಳು ಅಂತ ಹೇಳಿದೆ. ಭಾಳ ತೃಪ್ತಿಯಾಗೋದು ಯಾರಾದರೂ ಮನೆಗೆ ಬಂದರೆ ನೀರು. ಅದಕ್ಕೆ ಆ ನೀರು ಕೊಡ್ತಕ್ಕಂಥದ್ದನ್ನು ತರ್ಪಣ ಅಂತಾರೆ ಅಷ್ಟೇ, ಇನ್ನೇನು ಅದಕ್ಕೆ ಹೆಸರು ಅಷ್ಟೇ. ಗಿವಿಂಗ್ ವಾಟರ್ ಈಸ್ ತರ್ಪಣ. ಅಂದರೆ ಅವ್ರಿಗೆ ಆ ಪಿತೃಗಳಿಗೆ ನೀರು ಫಸ್ಟ್ ಕೊಟ್ಟರೆ ಏನೋ ತೃಪ್ತಿ. ಅಯ್ಯಪ್ಪ, ಅಟ್ಲೀಸ್ಟು ಮನೇಲಿದ್ದಾಗ ಪ್ರತಿಯೊಬ್ಬರು ಒಂದು ಮಾತಾಡ್ತಾರೆ. ಹಾಸಿಗೆ ಹಿಡಿದಾಗ ಒಂದೇ ಒಂದು ಮಾತು ಬರುತ್ತೆ ಅವ್ರ ಬಾಯಲ್ಲಿ, ಒಂದು ಲೋಟ ನೀರು ಕೊಡೋರ ಗತಿ ಇಲ್ಲ. ಕರೆಕ್ಟಾ? ಹೌದು. ಸಾಮಾನ್ಯವಾಗಿ ಎಲ್ಲರ ಬಾಯಲ್ಲೂ ಕೆಳಗೆ ಬಿದ್ದಾಗ, ಸುಸ್ತಾದಾಗ, ಮನೆಗೆ ಬಂದಾಗ ಒಂದು ಲೋಟ ನೀರು ಕೊಡೋರ ಗತಿ ಇಲ್ಲ. ಆಚೆ ಕಡೆ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ, ಇನ್ನೂ 1 ಅವರ್ ಎಕ್ಸ್ಟ್ರಾ ಮಾಡಿರ್ತಾರೆ. ಅದೇನೋ ಮನೆ ಬಂದಾಗ ಒಂದು ಲೋಟ ಎತ್ಕೊಂಡು ನೀರು ಕುಡಿಯೋಕ್ಕೆ ಸ್ವಲ್ಪ ಆಲಸ್ಯ ಆಗಿಬಿಡುತ್ತೆ. ಯಾರಾದ್ರು ತಂದು ಕೊಟ್ಬಿಟ್ರೆ ಏನೋ ತೃಪ್ತಿ, ಅಬ್ಬಾ ನಮಗೋಸ್ಕರ ನೋಡ್ಕೊಳ್ಳೋರು ಇದ್ದಾರೆ ಅಂತ. ಅದು ಸೈಕಾಲಜಿಕಲಿ ಒಂದು ಟ್ರುತ್ ಅಂತ ನಾವು ಕರಿತೀವಿ. ಸೊ ನೀರು ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ವಾಟರ್ ಅನ್ನೋದು ಲೈಫ್ ಫೋರ್ಸ್ ಅಂತ ಕರೀತಾರೆ. ಆಹಾರದಲ್ಲಿ ನೀರಿರಲೇಬೇಕು. ನೀರಿಲ್ಲದೆ ಯಾವ ಆಹಾರನೂ ಮಾಡೋಕ್ಕಾಗಲ್ಲ. ಯಾವ ಆಹಾರನೂ ನೀರಿಲ್ಲದೆ ತಯಾರಿಸೋಕ್ಕೆ ಆಗಲ್ಲ. ಯಾವುದೇ ಹಣ್ಣುಗಳು ತಿನ್ನಿ ನೀರಿನ ಅಂಶ ಇರುತ್ತೆ. ಎಲ್ಲದರಲ್ಲೂ ನೀರಿನ ಅಂಶ ಇದ್ದೇ ಇರುತ್ತೆ. ಐದರ್ ಇನ್ ದಿ ಲೇಟೆಂಟ್ ಫಾರ್ಮ್ ಆರ್ ಇನ್ ದಿ ಪೋಟೆಂಟ್ ಫಾರ್ಮ್ ಆರ್ ದಿ ಕೈನೆಟಿಕ್ ಫಾರ್ಮ್, ಯಾವುದರ ಫಾರ್ಮಲ್ಲಿ ಇದ್ದೇ ಇರುತ್ತೆ. ಸೊ ಆ ನೀರನ್ನು ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕರೀತಾರೆ. ವಾಟರ್ ಈಸ್ ನೋನ್ ಆಸ್ ದಿ ಯೂನಿವರ್ಸಲ್ ಸಾಲ್ವೆಂಟ್. ಆ ಯೂನಿವರ್ಸಲ್ ಸಾಲ್ವೆಂಟೇ ನಾವು ಅರ್ಪಣೆ ಕೊಡ್ತೀವಿ. ಅದನ್ನು ಅರ್ಪಣೆನ ತರ್ಪಣ ಅಂತ ಕರೀತಾರೆ. ಆ ತರ್ಪಣದ ಜೊತೆ ನಾವು ಎಳ್ಳನ್ನು ನಾವು ಕೊಡ್ತೀವಿ. ಎಳ್ಳು ಬಂಧನವನ್ನು ಮಾಡುತ್ತೆ. ಸ್ವಲ್ಪ ಎಳ್ಳನ್ನ ಕೈಗೆ ಇಟ್ಕೊಂಡು ನೀರು ಹಾಕಿ ಅಂಟ್ಕೊಳ್ಳುತ್ತೆ ಕೈಗೆಲ್ಲ.
ನಮ್ಮ ಜೊತೆ ನೀವಿರಿ. ಯಾವುದೇ ಪದಾರ್ಥ ನೋಡಬೇಕಾದ್ರೆ ಕಚ್ಕೊಳ್ತಕ್ಕಂಥ ಪದಾರ್ಥಗಳನ್ನು ನಾವು ಹುಡುಕಿದ್ರು ಅಷ್ಟೇ. ಮತ್ತು ಎಳ್ಳು ನಮ್ಮ ದೇಹದಲ್ಲಿ ಫ್ಲೆಕ್ಸಿಬಿಲಿಟಿನ ಕೊಡುತ್ತೆ. ಎಳ್ಳೆಣ್ಣೆ ಮತ್ತು ಫಾಲಿಕ್ ಆ್ಯಸಿಡ್ ಇರುತ್ತೆ ಅದರೊಳಗಡೆ ಎಳ್ಳಲ್ಲಿ. ನಮ್ಮ ಜೀವನದಲ್ಲಿ ಎಳ್ಳನ್ನು ಜಾಸ್ತಿ ಸೇವನೆ ಮಾಡ್ತಾಯಿದ್ರೆ ಬಾಡಿ ಒಳಗಡೆ ಜಾಯಿಂಟ್ ಪೇಯ್ನ್ಸ್ ಬರೋಲ್ಲ. ಅಂದರೆ ಅಲ್ಲಿ ಫ್ಲೆಕ್ಸಿಬಿಲಿಟಿಗೆ ಸಂಕೇತ. ನಿಮ್ಮ ಸಂಬಂಧ ಫ್ಲೆಕ್ಸಿಬಿಲಿಟಿ ಇರಲಿ ಅನ್ನೋದು ಮಾಡ್ತಕ್ಕಂಥ ವಿಚಾರವೇ ಇಲ್ಲಿ ಎಳ್ಳು ಮತ್ತು ನೀರು. ಎಳ್ಳು ಬಿಟ್ಬಿಟ್ರಪ್ಪ, ಎಳ್ಳು ನೀರು ಬಿಟ್ಬಿಟ್ವಿ ಅಂತಾರಲ್ಲ, ಎಳ್ಳು ನೀರು ಬಿಟ್ವಿ. ಸಂಬಂಧದಲ್ಲಿ ಎಳ್ಳು ನೀರು ಬಿಡೋದು ಅಂತಂದರೆ ಸಂಬಂಧದಲ್ಲಿ ಅವ್ರು ಹೋದರು, ಆದರೆ ಸಂಬಂಧ ಉಳಿದಿದೆ, ಅವ್ರು ಇದ್ದಾರೆ ನಮ್ಮ ಮನಸ್ಸಲ್ಲಿ, ಎಳ್ಳು ನೀರು ಬಿಟ್ಟಿದ್ದೀವಿ. ಸೊ ಈ ರೀತಿ ಇಲ್ಲ ನಮ್ಮಲ್ಲಿ ಪದ್ಧತಿ ಇಲ್ಲ ಅಂತಂದರೆ ಏನು, ಅದರಲ್ಲಿ ಏನಿದೆ? ಕೃತಜ್ಞತೆಗೆ ಯಾವ ಪದ್ಧತಿ ರೀ? ನಮಸ್ಕಾರ ಮಾಡೋಕ್ಕೆ ಯಾವ ಪದ್ಧತಿ ರೀ? ನಮ್ಮಲ್ಲಿ ನಾವು ಯಾರಿಗೂ ನಾವು ಸಲಾಮ್ ಹೊಡೆಯಲ್ಲ ರೀ, ಯಾರಿಗೂ ನಾವು ಕೃತಜ್ಞತೆ ಹೇಳಲ್ಲ, ನಾವು ಗುಡ್ ಮಾರ್ನಿಂಗ್ ಯಾರಿಗೂ ಹೇಳಲ್ಲ. ಅಂದರೆ ಆಯಿತು, ನಾಳೆಯಿಂದಾರು ಗುಡ್ ಮಾರ್ನಿಂಗ್ ಹೇಳೋಕ್ಕೆ ಏನು ಪದ್ಧತಿ ಬೇಕು ನಿಮಗೆ? ಕರೆಕ್ಟ್ ಅಲ್ವಾ? ಸೊ ಈ ರೀತಿಯಾಗಿರ್ತಕ್ಕಂಥ ವಿಚಾರದಲ್ಲಿ ಬಂದಾಗ ಪಿತೃಗಳಿಗೆ ಸಮಾಧಾನವನ್ನು ಮಾಡತಕ್ಕಂಥ ಒಂದು ವಿಧಿವಿಧಾನ ಮತ್ತು ನಮ್ಮ DNA ಲೀನಿಯೇಜ್. ಸೊ 3 ಮಾತ್ರ ಎಲ್ಲರೂ ಮೈಂಡಲ್ಲಿ ಇಟ್ಕೊಳ್ಳಿ. ದೇಹವನ್ನು ಕೊಟ್ಟಿದ್ದಾರೆ, ಅದಕ್ಕಾರು ಕೃತಜ್ಞತೆ ಇರಲಿ. ಅವರು ನಮಗೆ ವಿದ್ಯೆ ಕೊಟ್ಟಿದ್ದಾರೋ, ಜ್ಞಾನ ಕೊಟ್ಟಿದ್ದಾರೋ, ದುಡ್ಡು ಹಣ ಸಂಪಾದನೆಗೆ ಆಸ್ತಿ ಕೊಟ್ಟಿರೋ ಗೊತ್ತಿಲ್ಲ, ದೇಹ ಕೊಟ್ಟಿದ್ದಾರೆ. ಜೀವನದಲ್ಲಿ ಆರೋಗ್ಯವಾಗಿರ್ತಕ್ಕಂಥ ದೇಹ ಇದೆಯಲ್ಲ, ಅದು ಕೋಟಿಗಟ್ಟಲೆ ಇದ್ದರೂ ಒಂದೇ, ಇಲ್ಲದೇ ಹೋದ್ರೂ ಒಂದೇ. ಆರೋಗ್ಯವೂ ಇಂಪಾರ್ಟೆಂಟು. ನಿನಗೆಲ್ಲ ಆಸ್ತಿ ಕೊಟ್ಟು ನಿನಗೆ ಕ್ಯಾನ್ಸರ್ ಬಂದರೆ ಏನು ಮಾಡೋದು? ನಿಮ್ಮ ತಂದೆ ನಿಮಗೆ ಕೋಟಿಗಟ್ಟಲೆ ಕೊಟ್ಟಿದ್ದಾನೆ, ನಿಮಗೆ ಅನಾರೋಗ್ಯದ ದೇಹ ಬಂದಿದ್ರೆ ಏನು ಮಾಡೋದು? ಅದಕ್ಕೆ ಕರ್ಣನ ಶಾಪ ಅಂತ ಕರೀತಾರೆ. ಕರ್ಣ ಏನು ಮಾಡ್ದ? ಎಲ್ಲರಿಗೂ ದಾನ ಮಾಡ್ದ. ಯಾರೋ ಹಸ್ಕೊಂಬಂದ್ರಂತೆ, ಅವನು ಯಾವುದೋ ಒಂದು ಚಿಳುಕ, ಅವ್ನು ಸಿಕ್ಕಾಪಟ್ಟೆ ಸ್ಟ್ರಾಂಗು. ಈ ಡೋರ್ ಇರ್ತದಲ್ಲ, ಅವನ ಅರಮನೆ ಎಲ್ಲ ಗೋಲ್ಡು. ಅವನಿಗೆ ಅರ್ಜೆಂಟ್ ಊಟ ಬೇಕು, ಆ ಹ್ಯಾಂಡ್ಲನ್ನ ಕಿತ್ತಿ ತಗೋ ಅಂತ ಕೊಟ್ಬಿಡ್ತಾನೆ. ಹ್ಯಾಂಡ್ಲ್ ಕಿತ್ತು ಕೊಡ್ತಾನೆ ಗೋಲ್ಡ್ದು. ಅಂದರೆ ಹಸಿದಾಗ ಗೋಲ್ಡ್ಗಿನ ಇಂಪಾರ್ಟೆಂಟು ಅನ್ನ ಮತ್ತು ನೀರು. ಅದನ್ನು ಕೊಟ್ಟಿಲ್ಲ ಅಂಥೇಳಿ ಅವನಿಗೆ ಸ್ವರ್ಗದಲ್ಲಿ ಜಾಗ ಕೊಡಲ್ಲ. ಈ ಶಾಪವನ್ನು ವಿಮೋಚನೆ ಮಾಡ್ಕೋಬೇಕು ಅಂತ ಹೇಳಿ ಪಿತೃಪಕ್ಷದಲ್ಲಿ ಬಂದು ಅನ್ನದಾನವನ್ನು ಮಾಡಿ ಹೋಗು. ಈ ಅನ್ನದಾನವೇ ಈ ಒಂದು ವಿಚಾರ. ಸೊ ನಿಮ್ಮ ಗೋತ್ರಕ್ಕೆ ಅನುಗುಣವಾಗಿ DNA ಅಂತ ಕರಿತೀವಿ. ಯಾರಿಗೆ ಗೋತ್ರ ಗೊತ್ತಿಲ್ಲ, ವೆರಿ ಈಸಿ. ನಿಮಗೆ ಗೋತ್ರ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ, ಯಾರೋ ದೇವಸ್ಥಾನದಲ್ಲಿ ಹೋಗಿ ಕೇಳ್ತಾರೆ ಅಂತ ಅಂದ್ಕೊಳ್ಳಿ, ಒಂದೇ ಒಂದು ಗೋತ್ರ ಇವತ್ತೇ ನಿಮಗೆ ಕೊಡ್ತಾ ಇದ್ದೀನಿ, ಕಶ್ಯಪ ಗೋತ್ರ ಅಂಥೇಳಿ ಸಾಕು. ಯಾರಿಗೆ ಗೋತ್ರ ಗೊತ್ತಿಲ್ಲವೋ ಕಶ್ಯಪ ಗೋತ್ರ ಅಂತ ಹೇಳಿಬಿಡಿ. ಎಲ್ಲ ಗೋತ್ರಕ್ಕೆ ರಾಜನ ಗೋತ್ರ ಅದು. ಎಲ್ಲರೂ ಬಂದಿರತಕ್ಕಂಥದ್ದು ಕಶ್ಯಪದಿಂದ. ಗೋತ್ರ ಗೊತ್ತಿಲ್ಲದೆ ಇರೋರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಶ್ಯಪ ಗೋತ್ರ ಅಂತ ಹೇಳ್ಕೊಳ್ಳಿ. ನಾನು ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ನಿಮಗೆ ಈ ಗೋತ್ರದ ಪ್ರವಚನೆ ಮಾಡ್ತಾ ಇದ್ದೀನಿ. ಅದನ್ನೇ ಹೇಳ್ಕೊಂಡು ಹೋಗಿ, ಅಯ್ಯೋ ಗೋತ್ರ ಗೊತ್ತಿಲ್ಲ ಏನು ಮಾಡೋದು ಯಾರು ಹೇಳಿಲ್ಲ ಅಂದಾಗ ಗೋತ್ರ ಕಶ್ಯಪ ಗೋತ್ರ. ಒಳ್ಳೆದಾಗಲಿ. ಓಕೆ, ಸಾಕಷ್ಟು ಮಾಹಿತಿಯನ್ನು ಕೊಡ್ರಿ, ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಇನ್ನು ವಿಶ್ವದೆಲ್ಲೆಡೆಯಿಂದ 65,000 ವಿದ್ಯಾರ್ಥಿಗಳು ಗುರೂಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಗೆ ನಕ್ಷತ್ರ ನಾಡಿ ಆದಮೇಲಿಂದ ಇನ್ನೂ ಕುತೂಹಲ ಇತ್ತು ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಆವಾಗ ಹೈಯರ್ ಕ್ಲಾಸ್ನ ಕಂಡಕ್ಟ್ ಮಾಡಿದಾಗ ಹೈಯರ್ ಕ್ಲಾಸಲ್ಲಿ ಪರಾಶರ, ನ್ಯೂಮರಾಲಜಿ, ಅಷ್ಟಕ ವರ್ಗ, ಈ ಥರ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್ ಎಲ್ಲ ಗುರೂಜಿ ತುಂಬ ಈಸಿಯಾಗಿ ಹೇಳ್ಕೊಟ್ರು. ನಮಗೆ ಗುರೂಜಿ ಎಷ್ಟೇ ಕಷ್ಟ ಅನಿಸಿದ್ರು ತುಂಬ ಈಸಿಯಾಗಿ ನಮಗೆ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡಿ ನಮಗೆ ಗುರೂಜಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ನಮಗೆ ಹೈಯರ್ ಕ್ಲಾಸ್ ಮಾಡಿರೋದಕ್ಕೆ ತುಂಬ ಖುಷಿ ಆಯಿತು. ಇದ್ರ ಜೊತೆಗೆ ವಾಸ್ತುನೂ ಕಂಡಕ್ಟ್ ಮಾಡಿದರು. ವಾಸ್ತು ಕ್ಲಾಸು ಕೂಡ ನಮಗೆ ಏನೂ ಗೊತ್ತಿರಲಿಲ್ಲ. ವಾಸ್ತು ಕ್ಲಾಸನ್ನು ಕೂಡ ನಾವು ಮಾಡಿದಾಗ ನಮಗೆ ತುಂಬ ಸಿಂಪಲ್ ರೆಮಿಡೀಸ್ ಎಲ್ಲ ಹೇಳಿ ನಮಗೆ ಬುಕ್ಸ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ